ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವೃದ್ಧೆಯೊಬ್ಬರನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಕೊಲೆ ಮಾಡಿ ಡ್ರಮ್ನಲ್ಲಿ ಎಸೆದು ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ದೇಹವನ್ನು ತುಂಡು ತುಂಡ ಕತ್ತರಿಸಿದ್ದಾರೆ. ಹೀಗೆ ವೃದ್ಧೆಯನ್ನ ಭೀಭತ್ಸವಾಗಿ ಕೊಲೆ ಮಾಡಿದ್ದರ ಹಿಂದಿನ ಕಾರಣ ಏನು ಅಂತಕ್ಕಂಥದನ್ನ ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಭೀಕರ ಹತ್ಯೆ, ವೃದ್ಧೆಯ ದೇಹ ತುಂಡು ತುಂಡಾಗಿ ಕತ್ತರಿಸಿ ಕೊಲೆ. ಭಯಾನಕ ಮರ್ಡರ್, ಆಸ್ತಿಯೇ ಕಾರಣವಾಯ್ತಾ? ರಾಜಧಾನಿ ಬೆಂಗಳೂರಿನಲ್ಲೊಂದು ಭೀಕರ ಹತ್ಯೆ ನಡೆದಿದೆ. ವೃದ್ಧೆಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಲಾಗಿದೆ. ಕಿಡಿಗೇಡಿಗಳು ವೃದ್ಧೆಯ ಕೆಲ ದೇಹದ ಭಾಗಗಳನ್ನ ಅವಲಹಳ್ಳಿ ಕೆರೆಗೆ ಎಸೆದು ಇನ್ನುಳಿದ ಭಾಗಗಳನ್ನ ಪಾಳು ಬಿದ್ದಿರುವ ಮನೆ ಬಳಿ ಎಸೆದಿದ್ದಾರೆ. 2-3 ದಿನದ ಹಿಂದೆ ಈ ಘಟನೆ ಆಗಿತ್ತು. ಈಗ ಬೆಳಕಿಗೆ ಬಂದಿದೆ. ಸ್ಥಳೀಯರಂತೂ ಬೆಚ್ಚಿ ಬಿದ್ದಿದ್ದಾರೆ. ತುಂಬ ಒಳ್ಳೆಯವಳು, ಏನಾದರೂ ಹೇಳೋಳು, ಬಂದು ಹುಷಾರಿಲ್ಲ ಅಂದರೆ ಕಾಲು ನೋವಾದರೆ ಬಂದು ನಮ್ಮ ಮನೆಯಲ್ಲಿ ಇದು ಮಾಡಿಸ್ಕೊಂಡು ಹೋಗೋಳು. ದಿನ ಬಂದು ಒಂದೊಂದು ವಿಸಿಟ್ ಕೊಡೋಳು. ಅಂಗಡಿಗೆ ಹೋದರೆ ಹಾಲು ತರೋದು, ಕಾಫಿ ಮಾಡೋಕ್ಕೆ ಎಲ್ಲ ಮಾಡೋಳು. ಮಗಳು ಒಂದು ರೂಮಲ್ಲಿ, ಆಯಮ್ಮ ಒಂದು ರೂಮಲ್ಲಿ ಇರೋರು. ಅವ್ರ ಮಗ ಅಲ್ಲಿದ್ದಾರೆ, ಆ ಕಡೆ ಇದ್ದಾರೆ, ಗೋಲ್ಡ್ ಅಂಗಡಿಗೆ ಅವರೇ. ಮೊಮ್ಮಗಳು ಒಬ್ಳವಳು. ತುಂಬ ಒಂದು 10-8 ವರ್ಷದಿಂದ ಇದ್ದಾರೆ ಅವರು. ಸುಶೀಲಮ್ಮ ಕೆಆರ್ಪುರಂನ ನಿಸರ್ಗ ಲೇಔಟ್ನ ಅಪಾರ್ಟ್ಮೆಂಟ್ನಲ್ಲಿ ಕಳೆದ 8 ವರ್ಷಗಳಿಂದ ಮೂವರ ಜೊತೆಗೆ ವಾಸ ಇದ್ರು. 65 ವರ್ಷದ ವೃದ್ಧೆ ಸುಶೀಲಮ್ಮ ಅವರನ್ನ ಆಸ್ತಿ ವಿಚಾರಕ್ಕೆ ಕೊಲೆ ಮಾಡಿರುವ ಅನುಮಾನ ವ್ಯಕ್ತ ಆಗ್ತಾ ಇದೆ. ಸುಶೀಲಮ್ಮ ಯಲಂಕ ಸೇರಿ ಬೇರೆ ಬೇರೆ ಕಡೆ ಆಸ್ತಿ ಹೊಂದಿದ್ರು ಎನ್ನಲಾಗಿದೆ. ಇದೇ ಕಾರಣಕ್ಕೆ ಕೊಲೆ ಮಾಡಿರುವ ಶಂಕೆ ಇದೆ. ಸುಮಾರು 65 ವರ್ಷ ಪ್ರಾಯ ಅವರ ಕೊಲೆ ಆಗಿದೆ. ಮತ್ತೆ ಬಾಡಿಯನ್ನು ಇಲ್ಲಿ ಒಂದು ಪಕ್ಕದಲ್ಲೇ ಬಿಸಾಡಿದ್ದಾರೆ ಅವರು. ಸೊ ಇದರ ಬಗ್ಗೆ ಏನೇನು ತನಿಖೆ ಮಾಡಬೇಕಾಗಿದೆ. ನಮ್ಮ ಸೋಕೋ ಟೀಮ್, ಸೈಂಟಿಫಿಕ್ ಆಫೀಸರ್ಸ್ ಮತ್ತು ನಾವು ಎಲ್ಲ ವಿ ಆರ್ ಡೂಯಿಂಗ್ ಅ ಇನ್ವೆಸ್ಟಿಗೇಷನ್. ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ಮಾಡಿ ಶೀಘ್ರವಾಗಿ ಯಾರು ಆರೋಪಿತರು ಇದ್ದಾರೆ ಅವರಿಗೆ ನಾವು ಬಂಧನೆ ಮಾಡ್ತೇವೆ. ಮತ್ತು ಸೂಕ್ತ ತನಿಖೆ ಈ ಮರ್ಡರ್ಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಅವರು 2-3 ಜನ ಜೊತೆಗೆ ವಾಸ ಇದ್ದರು. ತಮ್ಮ ಡಾಟರ್ಸ್ ಮತ್ತು ಕೆಲವು ಫ್ಯಾಮಿಲಿ ಮೆಂಬರ್ಸ್ ಇದ್ದರು ಅಲ್ಲಿ. ಅವರು ಕೂಡ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಸೊ ಅವರು ಗುರ್ತಿಯಾಗಿದ್ದಾರೆ. ಸೊ ಈಗ ನೆಕ್ಸ್ಟ್ ಕ್ರಮ ನಾವು ಕೈಗೊಳ್ತಾ ಇದ್ದೀವಿ. ಇನ್ನು ಕೊಲೆ ನಡೆದ ಸುತ್ತಮುತ್ತ ಡಾಗ್ ಸ್ಕ್ವಾಡ್ ಪರಿಶೀಲನೆಯನ್ನ ಮಾಡಿದ್ದು ಎಫ್ಎಸ್ಎಲ್ ತಂಡ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ. ಸದ್ಯ ಹಂತಕರ ಭೇಟಿಗಾಗಿ ಸ್ಪೆಷಲ್ ತಂಡ ರಚಿಸಿದ್ದು ಕೆಆರ್ಪುರ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಶಂಕಿತ ಓರ್ವನನ್ನ ವಶಕ್ಕೆ ಪಡೆದಿರುವ ಕೆಆರ್ಪುರ ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.